ನಮಸ್ಕಾರ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಐನೋಳಿ ಗ್ರಾಮದಲ್ಲಿ ತಾಲೂಕಾ ಕಾಂಗ್ರೆಸ್ ಪಕ್ಷ ವತಿಯಿಂದ ಬೀದರ್ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಾಗರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ ಹಮ್ಮಿಕೊಳ್ಳಲಾಯಿತು. ಸಭೆ ಉದ್ದೇಶಿಸಿ ಚಿಂಚೋಳಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸುಭಾಷ್ ರಾಠೋಡ್ ಅವರು ಮಾತನಾಡಿ, ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಾನು ಕೆಲವೇ ಸ್ವಲ್ಪ ಮತದಿಂದ ಸೋತಿದ್ದೇನೆ. ಮತ್ತೆ ನಾನು ಚಿಂಚೋಳಿ ತಾಲೂಕಿನಲ್ಲಿ ನನ್ನ ಮುಖದಲ್ಲಿ ನಗು ಕಾಣಬೇಕಾದ್ರೆ ಚಿಂಚೋಳಿ ತಾಲೂಕಿನ ಮತಬಾಂಧವರು ಬೀದರ್ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರಿಗೆ ಗೆಲ್ಲಿಸುವ ಮೂಲಕ ನನ್ನ ಮುಖದಲ್ಲಿ ನಗು ಕಾಣಬಹುದು ಎಂದು ಹೇಳಿದರು. ಸಭೆಯಲ್ಲಿ ಕಲಬುರಗಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ಜಗದೇವ್ ಗುಡ್ಡದಾರ್, ಚಿಂಚೋಳಿ ಮಾಜಿ ಶಾಸಕರಾದ ಕೈಲಾಸ್ ಪಾಟೀಲ್, ಕಾಂಗ್ರೆಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಬಸವರಾಜ ಮಲಿ, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ದೀಪಕ್ ನಾಗ್ ಪುಣ್ಯಶೆಟ್ಟಿ, ಆನಂದ್ ಟೈಗರ್, ಲಕ್ಷ್ಮೀದೇವಿ ಕೊರವಿ, ಮಹಮ್ಮದ್ ಪಟೇಲ್, ಲಕ್ಷ್ಮಣ್ ಆವುಂಟಿ ಮತ್ತು ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸಭೆಯಲ್ಲಿ ಭಾಗಿಯಾಗಿದ್ದರು. ವರದಿಗಾರರು ನಾಗರಾಜ್ ಪಾಟೀಲ್, ಚಿಂಚೋಳಿ. ಸಮಾಜ ಆಶೀರ್ವಾದ ಮಾಡ್ತು ಅಂತಂದ್ರೆ ಅದು ಬರದಿದ್ರು ಏನಾಗ್ತದ, ಒಣಗಿದ್ರು ಸಿಗರ್ತದ, ವಿಷ ಇದ್ರು ಅಮೃತ ಆಗ್ತದೆ. ನನಗೆ ಹೋದ್ಸಲ ಸ್ವಲ್ಪ ಆಶೀರ್ವಾದದಲ್ಲಿ ಕಡಿಮೆ ಆಯಿತು. ಯಾಕಾಯ್ತು? ಎನ್ನೊಳಗವೇ ಎನ್ನ ಕೊಂದಿತ್ತು, ಎನ್ನ ನುಡಿಯೇ ನನಗೆ ನಂಜಾಯಿತು. ಬಸವಣ್ಣನವರು ಹೇಳ್ತಾರೆ, ನನ್ನ ನುಡಿನೇ ನನಗೆ ನಂಜಾಯಿತು, ನನ್ನ ಕತ್ತಿ ನನ್ನನ್ನೇ ಕೊಯ್ತು ಅಂತ. ಹಾಗಾಗಿ ಈ ಎರಡು ವಚನಗಳ ಅರ್ಥ ಬಹಳಷ್ಟು ಆಳ ಇದೆ, ಅಗಲ ಇದೆ. ನಾನು ಎಲ್ಲರಿಗೂ ನಾನು ಸೋತಿದ್ದು ನನಗೆ ದುಃಖ ಇತ್ತು, ಇದೇ ಕೂಡ. ಆದರೆ ಅದಕ್ಕಿಂತ ಹೆಚ್ಚು ದುಃಖ ಸಾಗರ್ ಅವರಿಗೆ ಕಡಿಮೆ ಓಟ್ ಕೊಟ್ರೆ ಅದಕ್ಕಿಂತ ಹೆಚ್ಚು ದುಃಖ. ಅದಕ್ಕೆ ನನಗೇನಾದರೂ ನನ್ನ ಮುಖದಲ್ಲಿ ಮಂದಹಾಸ ನೋಡಬೇಕು ಅಂತಂದ್ರೆ, ಯಾಕಂದ್ರೆ ಇಲ್ಲಿ ಈ ಜಾಗದಲ್ಲಿ ದೊಡ್ಡ ದೊಡ್ಡ ಫಂಕ್ಷನ್ಗಳು ಮಾಡಿವಿ ನಾವು, ಜನ ಅಲ್ಲಿವರೆಗೆ ನಿಂತಿತ್ತು, ಅಂಥ ಕಾರ್ಯಕ್ರಮಗಳು ಮಾಡಿವಿ. ನನಗೆ ತಾವು ಸ್ವಲ್ಪ ನಗುಮುಖದಿಂದ ತಿರುಗಾಡಕ್ಕೆ ಶಕ್ತಿ ಕೊಡಬೇಕಾದ್ರೆ ನಮ್ಮ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರಿಗೆ ಸಂಪೂರ್ಣ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತ ಹೇಳಿ ನಾನು ಕೇಳ್ತೇನೆ. ಆದರೆ ಎಲ್ಲರೂ ಕೂಡ ಜವಾಬ್ದಾರಿ ನಾಯಕರು ಇರೋದ್ರಿಂದ ಸಾಕಷ್ಟು ವಿಷಯ ಎಲ್ಲರೂ ಕೂಡ ಹೇಳಿದ್ದಾರೆ. ನಮ್ಮ ಅಂತಿಮ ಯುದ್ಧ ಎಲ್ಲಿ? ನಮ್ಮ ಅಂತಿಮ ಯುದ್ಧ ಇವತ್ತು ನಾವು ಭಾಷಣ ಮಾಡ್ತಾ ಇದ್ದೀವಿ, ನಿನ್ನೆ ನಾಮಿನೇಷನ್ ಮಾಡಿದ್ದೀವಿ. ಇನ್ನೊಂದ್ಸಲ ಖರ್ಗೆ ಸಾಹೇಬರು, CM ಅವರು ಬರ್ಬೋದು, ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾರೆ. ಆದ್ರೆ 24ಕ್ಕೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಇದೆಲ್ಲ ಆದರೂ ಕೂಡ ನಮಗೆ ಅಂತಿಮ ಯುದ್ಧ ಎಲ್ಲಿ? ಆ ಜಾಗ ಯಾವುದು? ಬೂತ್ ಮಟ್ಟದಲ್ಲಿ. ಬೂತ್ ಮಟ್ಟದಲ್ಲಿ ನಮ್ಮ ಅಂತಿಮ ಯುದ್ಧ ಇದೆ. ನಾವು ಓಟ್ ಗಳಿಸಬೇಕಾಗಿದ್ದು ಬೂತ್ ಮಟ್ಟದಲ್ಲಿ. ಅದಕ್ಕೆ ಹೋದ ಸಲದ ಅನುಭವದ ಮೇಲೆ ನನ್ನ ಬೂತಲ್ಲಿ ಹೋದ ಸಲ ಕಡಿಮೆ ಯಾಕೆ ಓಟ್ ಬಂತು ಅಂತ ಮಶಾಕ್ ಸಾರ್ ವಿಚಾರ ಮಾಡಬೇಕು. ನನ್ನ ಬೂತಲ್ಲಿ ಹೋದ ಸಲ ಯಾಕೆ ಕಡಿಮೆ ಓಟ್ ಬಂತಂತ ದೀಪಕ್ ನಾಗರು ವಿಚಾರ ಮಾಡಬೇಕು. ಹೌದಲ್ಲ? ನನ್ನ ಬೂತಲ್ಲಿ ಓಟ್ ಕಡಿಮೆ ಯಾಕೆ ಬಂತ ಅಂತ ಹೇಳಿ ಲೋಕೇಶ್ ವಿಚಾರ ಮಾಡಬೇಕು. ನಮ್ಮ ಹೋದ ಚುನಾವಣೆಯ ವೈಫಲ್ಯಗಳು ನಾವು ತಿದ್ದುಕೊಳ್ಳಿಲ್ಲ ಅಂತಂದ್ರೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರು. ಇದು ನಿಮ್ಮ ಊರದಷ್ಟೇ ಮಾತಿಲ್ಲ, ಪ್ರತಿಯೊಂದು ಊರಿನಲ್ಲಿ, ಪ್ರತಿಯೊಂದು ಗ್ರಾಮದಲ್ಲಿ ಇದೇ ಪರಿಸ್ಥಿತಿ ಇದೆ. ಅವರ ತಾಲೂಕಿನಲ್ಲಿ ಅವ್ರದೇ ತಾಲೂಕು ಒಬ್ಬರು ರೈತರು ಅವರಿಗೆ ಗೊಬ್ಬರಗೋಸ್ಕರ ಫೋನ್ ಹಚ್ಚಿದಾಗ ಅವರಿಗೆ ಊಟ ಮಾತಾಡಿ ಅವ್ರಿಗೆ ಸಸ್ಪೆಂಡ್ ಮಾಡಿದ್ರು. ಇದು ವಾಟ್ಸ್ಆಪ್ ಅಲ್ಲೆಲ್ಲ ಸಾಕಷ್ಟು ವೈರಲ್ ಆಗಿದೆ. ಅದು ಬಿಟ್ಟು ಬಾಲ್ಕಿಯಲ್ಲಿ ಡೊಣಗಾಪುರದಲ್ಲಿ ಯಾರಾದ್ರೂ ಒಬ್ರು ರೈತರು ಕರೆಂಟ್ ಕೇಳಿದಾಗ ನಮ್ಮ ಕಾರಿನ ಡಿಕ್ಕಿಯಲ್ಲಿ ಕರೆಂಟ್ ಇದೆ ನೋಡ್ರಿ ತಗೊಂಡು ಹೋಗಂತಂದ್ರು. ಈ ರೀತಿ ಪ್ರತಿಯೊಬ್ಬರಿಗೆ ಇದೇ ರೀತಿ ಉತ್ತರ ಕೊಡ್ತಾ ಇದ್ದಾರೆ. ಯಾರಿಗೂ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಅವ್ರ ಮನಸ್ಸಿನಲ್ಲಿ ಏನಿದೆ, ನಾನು 2 ಚುನಾವಣೆ ಬೇರೆಯವ್ರ ಹೆಸರು ಮೇಲೆ ನಾನು ಗೆದ್ದು ಬಂದಿದ್ದೀನಿ, ನನಗೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಜನರಿಗೆ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ, ಮತ್ತೆ ನಾನು ಬೇರೆ ಹೆಸರು ಮೇಲೆ ಗೆದ್ದು ಬರ್ತೀನಿ ಅಂತಂಬುದು ಅವ್ರ ಮನಸ್ಸಿನಲ್ಲಿದೆ. ಅದಕ್ಕೆ ನನ್ನ ವಿನಂತಿ ಇದೇ ಇದೆ, ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಡೆಲ್ಲಿಗೆ ಹೋದ್ಮೇಲೆ 100ಕ್ಕೆ 100 ನಮ್ದು ಯಾವುದೇ ಕೆಲಸ ಇರ್ಬೋದು, ಯಾವುದೇ ಸಮಸ್ಯೆ ಇರ್ಬೋದು, ನಿಮ್ಗೆ 24 ತಾಸು ಟೈಮ್ ಕೊಡ್ತೀನಿ, 24 ಭಾಷೆ ನಿಮ್ಗೆ ಕೆಲಸ ಮಾಡ್ತೀನಿ, ನಿಮ್ ಜೊತೆ ಇರ್ತೀನಿ ಅಂತಂಬುದು ನನಗೆ ಭರವಸೆ ಕೊಡ್ತೀನಿ. ಇವಾಗ ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ. ಈಗಾಗಲೇ ಸರ್ ಅವರು ಹೇಳಿದ್ರು, ರೈತರು ಏನೇನು ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ತಾ ಇದ್ದಾರೆ, ಅವರಿಗೆ ಇನ್ಶೂರೆನ್ಸ್ ಸಿಗ್ತಾ ಇಲ್ಲ. ಅದಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ, ಈ ನಿಮ್ಮ ಧ್ವನಿಯಾಗಿ ಸಂಸತ್ನಲ್ಲಿ ಎತ್ತಿ ರೈತರಿಗೆ ಬರಬೇಕಾದ ಇನ್ಶೂರೆನ್ಸ್ ನಾವು ಕೊಡಿಸ್ತೀವಿ ಅಂತ ನಾನು ಈಗಾಗಲೇ ಹೇಳಿದ್ದೀನಿ.
ಈಗ ಅದ್ರ ಜೊತೆ ನಮ್ಮ ಪಕ್ಷದ ವತಿಯಿಂದ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಗ್ಯಾರಂಟಿ ಏನಿದೆ ಅಂತಂದ್ರೆ MSP ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ. ಇದರ ಅರ್ಥ ಏನು ಅಂತಂದ್ರೆ ರೈತರು ಬೆಳೆ ಬೆಳೆಸ್ತಾ ಇರುವಾಗ ಒಂದ್ ರೇಟ್ ಇರುತ್ತೆ, ಬೆಳೆ ಬೆಳೆಸಿದ ಮೇಲೆ ಒಂದ್ 3 ತಿಂಗಳು 6 ತಿಂಗಳಂತೂ ಬೇಕು ಬೆಳೆಯಕ್ಕೆ. ಅಂತ ಸಂದರ್ಭದಲ್ಲಿ ರೇಟ್ ಹೆಚ್ಚಿಗೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ರೇಟ್ ಕಡಿಮೆ ಆಯ್ತು ಅಂತಂದ್ರೆ ರೈತರಲ್ಲಿ ಹೋಗ್ಬೇಕು. ಬೆಳೆ ಎಷ್ಟು ಚಲೋ ಬೆಳೆದ್ರು ರೇಟೇ ಮಾರ್ಕೆಟ್ ಅಲ್ಲಿ ಇಲ್ಲ ಅಂತಂದ್ರೆ ರೈತರಿಗೆ ಲಾಸ್ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ವತಿಯಿಂದ ನಾವು ಗ್ಯಾರಂಟಿ ಕೊಡ್ತಾ ಇದೀವಿ, ಪ್ರತಿಯೊಂದು ಬೆಳೆಗೂ ನಾವು ಕನಿಷ್ಠ ಬೆಂಬಲ ಬೆಲೆ ಕೊಟ್ಟು ರೈತರಿಗೆ ಲಾಸ್ ಆಗಲ್ದೇನೆ ನಾವು ನೋಡಿ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಇದರ ಅರ್ಥ ಈ ಉದಾಹರಣೆಗೆ ಒಂದ್ ಯಾವ